ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಕುರ್ಚಿ ಕಾಳಗದ ಸುದ್ದಿ ಹಬ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದವರಿಗೆ ಇದೀಗ ನೋಟಿಸ್ ಕೊಡಲಾಗಿದೆ. ಕುಣಿಗಲ್ ಶಾಸಕ ರಂಗನಾಥ್ ಹಾಗೆ ಶಿವರಾಮೇಗೌಡರಿಗೆ ನೋಟಿಸ್ ಕೊಡಲಾಗಿದೆ. ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ವತಿಯಿಂದ ನೋಟಿಸ್ ನೀಡಲಾಗಿದ್ದು 1 ವಾರದಲ್ಲಿ ಉತ್ತರ ನೀಡುವಂತೆ ಸೂಚನೆ ರವಾನಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಹೇಳಿಕೆಯನ್ನ ನೀಡಿದ್ದವರಿಗೆ ಇದೀಗ ನೋಟಿಸ್ ಜಾರಿ ಮಾಡಲಾಗಿರೋದು. 1 ವಾರದ ಒಳಗಾಗಿ ಪಕ್ಷದ ಶಿಸ್ತನ್ನ ಮೀರಿ ಯಾರು ವರ್ತನೆ ಮಾಡಿದ್ದಾರೆ ಅವರು ಆ ವರ್ತನೆಗೆ ಕಾರಣವನ್ನು ನೀಡಬೇಕು ಅಂತ ಹೇಳಿ ಕೂಡ ಈ ನೋಟಿಸ್ನಲ್ಲಿ ಸೂಚನೆ ನೀಡಲಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರ ಪರವಾಗಿ ಮಾತನಾಡಿದಂತಹ ಕುಣಿಗಲ್ ರಂಗನಾಥ್ ಅವರಿಗೆ ಹಾಗೆ ಶಿವರಾಮೇಗೌಡರಿಗೆ ಈ ನೋಟಿಸನ್ನು ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಪ್ರತಿ 2-3 ತಿಂಗಳಿಗೊಂದು ಬಾರಿ ಕಾಂಗ್ರೆಸ್ನಲ್ಲಿ ಈ ರೀತಿಯಾದ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಹೈಕಮಾಂಡ್ ಸೂಚನೆ ಕೊಡುತ್ತೆ, ಇಲ್ಲಾಂದ್ರೆ ಖಡಕ್ ಸಂದೇಶ ರವಾನೆ ಮಾಡುತ್ತೆ, ಸುಮ್ಮನಾಗ್ತಾರೆ. ಆದರೆ ಇದು ರಿಪೀಟೇಟಿವ್ ಆಗಿ ನಡೀತಾ ಇರೋದ್ರ ಹಿಂದಿನ ಉದ್ದೇಶ ಏನಿರಬಹುದು? ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನ ಸಾಕಾರ ಮಾಡ್ಕೊಳ್ಳಿಕ್ಕೆ ಡಿಕೆ ಶಿವಕುಮಾರ್ ಅವರೇ ಇದನ್ನ ಹಿಂದೆ ನಿಂತು ಮಾಡಿಸ್ತಾ ಇರುವ ಅಸ್ತ್ರವಾ ಇದು? ಡೀಟೇಲ್ಸ್ ಏನಿದೆ? ಸ್ಮಿತಾ, ಖಂಡಿತವಾಗ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ದ್ವಿಪಾತ್ರವನ್ನು ಇಲ್ಲಿ ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ CM ಆಕಾಂಕ್ಷಿಯೂ ಕೂಡ ಆಗಿರ್ತಕ್ಕಂಥ ಅವರು ಮತ್ತೊಂದು ಕಡೆ KPCC ಅಧ್ಯಕ್ಷರ ಹುದ್ದೆಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ CM ಆಕಾಂಕ್ಷಿ ಹೌದು, ಆದರೆ KPCC ಅಧ್ಯಕ್ಷರಾಗಿ ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ ಅವರನ್ನು ಕೂಡ ಒಂದು ಕಡೆ ಯಾರು ಈ ರೀತಿಯಾಗಿ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂಥ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಅನೇಕರು ರಾಮನಗರದ ಶಾಸಕ ಇಕ್ಬಾಲ್ ಅವರು ಆಗಿರ್ಬೋದು ಅಥವಾ ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಅನೇಕರು ಈ ಹಿಂದೆ ಹೇಳಿದ್ದಾರೆ. ನೋಟಿಸನ್ನು ಅಷ್ಟೇ ಕೊಡಲಾಗಿದೆ, ಆದರೆ ಈವರೆಗೂ ಕೂಡ ಯಾರನ್ನ ಕೂಡ ಉತ್ತರವನ್ನು ಯಾಕೆ ಕೊಟ್ಟಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಮಾಡಿಲ್ಲ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಪದೇ ಪದೇ ಉದ್ಭವ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಈಗ ಕುಣಿಗಲ್ ರಂಗನಾಥ್ ಅವರು ಮತ್ತೊಂದು ಕಡೆ ಮಾಜಿ ಸಂಸದ LR ಶಿವರಾಮೇಗೌಡರು ಕೂಡ ಈಗ ಅದೇ ಉಚ್ಚಾರಣೆಯನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ CM ಆಗಬೇಕು, ಆಗ್ತಾರೆ ಅನ್ನುವಂಥ ಮತ್ತೆ ಪದೇ ಪದೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಕೂಡ ನಾನೇ 5 ವರ್ಷ CM, ಮುಂದಿನ 2.5 ವರ್ಷ ನಾನೇ CM, ಈ ರೀತಿಯಾದಂಥ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥದ್ದು ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹೀಗಾಗಿ ಒಂದು ರೀತಿ KPCC ಅಧ್ಯಕ್ಷರಾಗಿ ತನ್ನ ಕಾರ್ಯವನ್ನು ನೋಟಿಸ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾನು CM ಆಗಬೇಕು ಅನ್ನುವಂಥ ಕನಸೇನಿದೆ ಅದನ್ನು ಕೂಡ ಮತ್ತೊಂದು ಕಡೆ ವ್ಯಕ್ತವನ್ನು ಕೂಡ ಆಗಾಗ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಪಕ್ಷದೊಳಗೆ CM ಮತ್ತು DCM ನಡುವಿನ CM ಪಟ್ಟಕ್ಕಾಗಿ, CM ಕುರ್ಚಿಗಾಗಿ ಒಂದು ರೀತಿಯಾದಂಥ ಮುಸುಕಿನ ಗುದ್ದಾಟ ನಡೀತಲೇ ಇದೆ. ಆದರೆ ಯಾರೆಲ್ಲ ಬಹಿರಂಗವಾಗಿ DCM ಡಿಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಒಳಗಿನ ಗೊಂದಲ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಇದು ಯಾವ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾರೆ, ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂಥ ಒಂದು ಸೂಚನೆಯನ್ನು ಕೊಡ್ತಾರೆ, ನೋಟಿಸ್ ಕೊಟ್ಟರೆ ಮಾತ್ರ ಆಗಲ್ಲ, ಅವರಿಂದ ಉತ್ತರವನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಕುರ್ಚಿ ಕಾಳಗದ ಸುದ್ದಿ ಹಬ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದವರಿಗೆ ಇದೀಗ ನೋಟಿಸ್ ಕೊಡಲಾಗಿದೆ. ಕುಣಿಗಲ್ ಶಾಸಕ ರಂಗನಾಥ್ ಹಾಗೆ ಶಿವರಾಮೇಗೌಡರಿಗೆ ನೋಟಿಸ್ ಕೊಡಲಾಗಿದೆ. ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ವತಿಯಿಂದ ನೋಟಿಸ್ ನೀಡಲಾಗಿದ್ದು 1 ವಾರದಲ್ಲಿ ಉತ್ತರ ನೀಡುವಂತೆ ಸೂಚನೆ ರವಾನಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಹೇಳಿಕೆಯನ್ನ ನೀಡಿದ್ದವರಿಗೆ ಇದೀಗ ನೋಟಿಸ್ ಜಾರಿ ಮಾಡಲಾಗಿರೋದು. 1 ವಾರದ ಒಳಗಾಗಿ ಪಕ್ಷದ ಶಿಸ್ತನ್ನ ಮೀರಿ ಯಾರು ವರ್ತನೆ ಮಾಡಿದ್ದಾರೆ ಅವರು ಆ ವರ್ತನೆಗೆ ಕಾರಣವನ್ನು ನೀಡಬೇಕು ಅಂತ ಹೇಳಿ ಕೂಡ ಈ ನೋಟಿಸ್ನಲ್ಲಿ ಸೂಚನೆ ನೀಡಲಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ DCM ಡಿಕೆ ಶಿವಕುಮಾರ್ ಅವರ ಪರವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರ ಪರವಾಗಿ ಮಾತನಾಡಿದಂತಹ ಕುಣಿಗಲ್ ರಂಗನಾಥ್ ಅವರಿಗೆ ಹಾಗೆ ಶಿವರಾಮೇಗೌಡರಿಗೆ ಈ ನೋಟಿಸನ್ನು ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಪ್ರತಿ 2-3 ತಿಂಗಳಿಗೊಂದು ಬಾರಿ ಕಾಂಗ್ರೆಸ್ನಲ್ಲಿ ಈ ರೀತಿಯಾದ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಹೈಕಮಾಂಡ್ ಸೂಚನೆ ಕೊಡುತ್ತೆ, ಇಲ್ಲಾಂದ್ರೆ ಖಡಕ್ ಸಂದೇಶ ರವಾನೆ ಮಾಡುತ್ತೆ, ಸುಮ್ಮನಾಗ್ತಾರೆ. ಆದರೆ ಇದು ರಿಪೀಟೇಟಿವ್ ಆಗಿ ನಡೀತಾ ಇರೋದ್ರ ಹಿಂದಿನ ಉದ್ದೇಶ ಏನಿರಬಹುದು?
ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನ ಸಾಕಾರ ಮಾಡ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಹಿಂದೆ ನಿಂತು ಮಾಡಿಸ್ತಾ ಇರುವ ಅಸ್ತ್ರವಾ ಇದು? ಡೀಟೇಲ್ಸ್ ಏನಿದೆ? ಸ್ಮಿತಾ, ಖಂಡಿತವಾಗ್ಲೂ CM ಡಿ ಕೆ ಶಿವಕುಮಾರ್ ದ್ವಿಪಾತ್ರವನ್ನು ಇಲ್ಲಿ ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ CM ಆಕಾಂಕ್ಷಿಯೂ ಕೂಡ ಆಗಿರ್ತಕ್ಕಂಥ ಅವರು ಮತ್ತೊಂದು ಕಡೆ KPCC ಅಧ್ಯಕ್ಷರ ಹುದ್ದೆಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ CM ಆಕಾಂಕ್ಷಿ ಹೌದು, ಆದರೆ KPCC ಅಧ್ಯಕ್ಷರಾಗಿ ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ ಅವರನ್ನು ಕೂಡ ಒಂದು ಕಡೆ ಯಾರು ಈ ರೀತಿಯಾಗಿ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂಥ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಅನೇಕರು ರಾಮನಗರದ ಶಾಸಕ ಇಕ್ಬಾಲ್ ಅವರು ಆಗಿರ್ಬೋದು ಅಥವಾ ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಅನೇಕರು ಈ ಹಿಂದೆ ಹೇಳಿದ್ದಾರೆ. ನೋಟಿಸನ್ನು ಅಷ್ಟೇ ಕೊಡಲಾಗಿದೆ, ಆದರೆ ಈವರೆಗೂ ಕೂಡ ಯಾರನ್ನ ಕೂಡ ಉತ್ತರವನ್ನು ಯಾಕೆ ಕೊಟ್ಟಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಮಾಡಿಲ್ಲ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಪದೇ ಪದೇ ಉದ್ಭವ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಈಗ ಕುಣಿಗಲ್ ರಂಗನಾಥ್ ಅವರು ಮತ್ತೊಂದು ಕಡೆ ಮಾಜಿ ಸಂಸದ LR ಶಿವರಾಮೇಗೌಡರು ಕೂಡ ಈಗ ಅದೇ ಉಚ್ಚಾರಣೆಯನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ CM ಆಗಬೇಕು, ಆಗ್ತಾರೆ ಅನ್ನುವಂಥ ಮತ್ತೆ ಪದೇ ಪದೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಕೂಡ ನಾನೇ 5 ವರ್ಷ CM, ಮುಂದಿನ 2.5 ವರ್ಷ ನಾನೇ CM, ಈ ರೀತಿಯಾದಂಥ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥದ್ದು ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹೀಗಾಗಿ ಒಂದು ರೀತಿ KPCC ಅಧ್ಯಕ್ಷರಾಗಿ ತನ್ನ ಕಾರ್ಯವನ್ನು ನೋಟಿಸ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾನು CM ಆಗಬೇಕು ಅನ್ನುವಂಥ ಕನಸೇನಿದೆ ಅದನ್ನು ಕೂಡ ಮತ್ತೊಂದು ಕಡೆ ವ್ಯಕ್ತವನ್ನು ಕೂಡ ಆಗಾಗ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಪಕ್ಷದೊಳಗೆ CM ಮತ್ತು DCM ನಡುವಿನ CM ಪಟ್ಟಕ್ಕಾಗಿ, CM ಕುರ್ಚಿಗಾಗಿ ಒಂದು ರೀತಿಯಾದಂಥ ಮುಸುಕಿನ ಗುದ್ದಾಟ ನಡೀತಲೇ ಇದೆ. ಆದರೆ ಯಾರೆಲ್ಲ ಬಹಿರಂಗವಾಗಿ DCM ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಒಳಗಿನ ಗೊಂದಲ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಇದು ಯಾವ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾರೆ, ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂಥ ಒಂದು ಸೂಚನೆಯನ್ನು ಕೊಡ್ತಾರೆ, ನೋಟಿಸ್ ಕೊಟ್ಟರೆ ಮಾತ್ರ ಆಗಲ್ಲ, ಅವರಿಂದ ಉತ್ತರವನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಆಕಾಂಕ್ಷಿ ಹೌದು, ಆದರೆ KPCC ಅಧ್ಯಕ್ಷರಾಗಿ ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ ಅವರನ್ನು ಕೂಡ ಒಂದು ಕಡೆ ಯಾರು ಈ ರೀತಿಯಾಗಿ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂಥ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಅನೇಕರು ರಾಮನಗರದ ಶಾಸಕ ಇಕ್ಬಾಲ್ ಅವರು ಆಗಿರ್ಬೋದು ಅಥವಾ ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಅನೇಕರು ಈ ಹಿಂದೆ ಹೇಳಿದ್ದಾರೆ. ನೋಟಿಸನ್ನು ಅಷ್ಟೇ ಕೊಡಲಾಗಿದೆ, ಆದರೆ ಈವರೆಗೂ ಕೂಡ ಯಾರನ್ನ ಕೂಡ ಉತ್ತರವನ್ನು ಯಾಕೆ ಕೊಟ್ಟಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಮಾಡಿಲ್ಲ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಪದೇ ಪದೇ ಉದ್ಭವ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಈಗ ಕುಣಿಗಲ್ ರಂಗನಾಥ್ ಅವರು ಮತ್ತೊಂದು ಕಡೆ ಮಾಜಿ ಸಂಸದ LR ಶಿವರಾಮೇಗೌಡರು ಕೂಡ ಈಗ ಅದೇ ಉಚ್ಚಾರಣೆಯನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ CM ಆಗಬೇಕು, ಆಗ್ತಾರೆ ಅನ್ನುವಂಥ ಮತ್ತೆ ಪದೇ ಪದೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಕೂಡ ನಾನೇ 5 ವರ್ಷ CM, ಮುಂದಿನ 2.5 ವರ್ಷ ನಾನೇ CM, ಈ ರೀತಿಯಾದಂಥ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥದ್ದು ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹೀಗಾಗಿ ಒಂದು ರೀತಿ KPCC ಅಧ್ಯಕ್ಷರಾಗಿ ತನ್ನ ಕಾರ್ಯವನ್ನು ನೋಟಿಸ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾನು CM ಆಗಬೇಕು ಅನ್ನುವಂಥ ಕನಸೇನಿದೆ ಅದನ್ನು ಕೂಡ ಮತ್ತೊಂದು ಕಡೆ ವ್ಯಕ್ತವನ್ನು ಕೂಡ ಆಗಾಗ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಪಕ್ಷದೊಳಗೆ CM ಮತ್ತು DCM ನಡುವಿನ CM ಪಟ್ಟಕ್ಕಾಗಿ, CM ಕುರ್ಚಿಗಾಗಿ ಒಂದು ರೀತಿಯಾದಂಥ ಮುಸುಕಿನ ಗುದ್ದಾಟ ನಡೀತಲೇ ಇದೆ. ಆದರೆ ಯಾರೆಲ್ಲ ಬಹಿರಂಗವಾಗಿ DCM ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಒಳಗಿನ ಗೊಂದಲ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಇದು ಯಾವ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾರೆ